ಆತ್ಮೀಯ ವಿದ್ಯಾರ್ಥಿಗಳೇ, ಸೆಷನ್ 13ನಲ್ಲಿ ನಾವು ಸ್ಕ್ಯಾಟರಿಂಗ್ ಆಫ್ ಲೈಟ್, ರಾಮನ್ ಎಫೆಕ್ಟ್ ಮತ್ತು ಎಕ್ಸ್ಪೆರಿಮೆಂಟಲ್ ಸ್ಟಡಿ ಆಫ್ ರಾಮನ್ ಎಫೆಕ್ಟ್ ಇವುಗಳ ಬಗ್ಗೆ ನಾನು ಆದಷ್ಟು ನಿಮಗೆ ತಿಳಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಮೊದಲಿಗೆ ಸ್ಕ್ಯಾಟರಿಂಗ್ ಆಫ್ ಲೈಟ್ ಬಗ್ಗೆ ತಿಳ್ಕೊಳ್ಳೋಣ. ಸಿಂಪಲ್ ಆಗಿ ಸ್ಕ್ಯಾಟರಿಂಗ್ ಆಫ್ ಲೈಟ್ ಬಗ್ಗೆ ಹೇಗೆ ನಾವು ತಿಳ್ಕೊಳ್ಳೋದು ಅಂದರೆ ಅದನ್ನು ಹೇಗೆ ಡಿಫೈನ್ ಮಾಡೋದು ಅಂತ ಹೇಳಿಬಿಟ್ಟು. ಸೊ scattering of light is nothing but the absorption and re-emission of light by the particles of the medium is known as scattering of light. So depending upon the changes in wavelength of scattered light, the scattering of light can be divided into two types. ಇಲ್ಲಿ scattering means dispersion. ಇಲ್ಲಿ dispersion ಆಗ್ತಿದೆ ಲೈಟು when incident on a certain particles or medium, ಅಥವಾ ಒಂದು ಮೀಡಿಯಮಲ್ಲಿ ಪಾಸ್ ಆಗ್ತಿದ್ರೆ ಅದು ಸ್ಕ್ಯಾಟರ್ ಆಗುತ್ತೆ ಇಲ್ಲ ಡಿಸ್ಪರ್ಷನ್ ಆಗುತ್ತೆ. ಸೊ ಬೇಸ್ಡ್ ಆನ್ ದ ವೇವ್ ಲೆಂತ್ ಆಫ್ ಸ್ಕ್ಯಾಟರ್ಡ್ ಲೈಟ್ ನಾವು ಸ್ಕ್ಯಾಟರಿಂಗ್ ಆಫ್ ಲೈಟನ್ನು ಟೂ ಟೈಪ್ಸಲ್ಲಿ ಡಿವೈಡ್ ಮಾಡಿದ್ದಾರೆ. ಸ್ಕ್ಯಾಟರಿಂಗ್ ಕೋಹೆರೆಂಟ್ ಸ್ಕ್ಯಾಟ್ರಿಂಗ್ ಮತ್ತೊಂದು ಇನ್ಕೋಹೆರೆಂಟ್ ಸ್ಕ್ಯಾಟ್ರಿಂಗ್. ಹಾಗಾದರೆ ಕೋಹೆರೆಂಟ್ ಸ್ಕ್ಯಾಟ್ರಿಂಗ್ ಅಂದರೆ ಏನು? ಜಸ್ಟ್ ತುಂಬ ಇದು ಅಷ್ಟೇ ತುಂಬ ಸಿಂಪಲ್ ಆಗಿ ಡಿಫೈನ್ ಮಾಡಿದ್ದಾರೆ. Scattering in which the wavelength of scattered light is same as that of the incident light is called coherent scattering. ಹಾಗಾದರೆ ನಾವು ಒಂದು ಎಕ್ಸಾಂಪಲ್ ಯಾವುದನ್ನು ನೋಡ್ಬೋದು ಕೋಹೆರೆಂಟ್ ಸ್ಕ್ಯಾಟ್ರಿಂಗಿಗೆ? ರ್ಯಾಲೆಜಿ ಸ್ಕ್ಯಾಟ್ರಿಂಗ್. ಸೊ ರ್ಯಾಲೆಜಿ ಸ್ಕ್ಯಾಟ್ರಿಂಗಲ್ಲಿ ವೇವ್ಲೆಂತ್ ಆಫ್ ಸ್ಕ್ಯಾಟರ್ಡ್ ಲೈಟ್ ಈಸ್ ಸೇಮ್ ಆಸ್ ದಟ್ ಆಫ್ ದ ವೇವ್ಲೆಂತ್ ಆಫ್ ಇನ್ಸಿಡೆಂಟ್ ಲೈಟ್. ಸೊ ಇಲ್ಲಿ ಎನರ್ಜಿ ಅಥವಾ ವೇವ್ಲೆಂತ್ ಆರ್ ಫ್ರೀಕ್ವೆನ್ಸಿ ಸೇಮ್ ಇರುತ್ತೆ ಸ್ಕ್ಯಾಟರ್ಡ್ ಲೈಟ್ದು ಮತ್ತು ಇನ್ಸಿಡೆಂಟ್ ಲೈಟ್ದು. ಅದಷ್ಟೇ ಅಲ್ಲ, ಮತ್ತೊಂದು ಯಾವುದು ಇನ್ಕೋಹೆರೆಂಟ್ ಸ್ಕ್ಯಾಟ್ರಿಂಗ್. ಸೊ ಕೋಹೆರೆಂಟ್ ಸ್ಕ್ಯಾಟ್ರಿಂಗಲ್ಲಿ ಸೇಮ್ ಇರುತ್ತೆ ಸ್ಕ್ಯಾಟರ್ಡ್ ಲೈಟ್ ಆ್ಯಂಡ್ ಇನ್ಸಿಡೆಂಟ್ ಲೈಟ್ದು ವೇವ್ಲೆಂತ್. ಬಟ್ ಇನ್ ಕೇಸ್ ಆಫ್ ಇನ್ಕೋಹೆರೆಂಟ್ ಸ್ಕ್ಯಾಟ್ರಿಂಗ್, ದ ಸ್ಕ್ಯಾಟ್ರಿಂಗ್ ಇನ್ ವಿಚ್ ದ ವೇವ್ಲೆಂತ್ ಆಫ್ ಸ್ಕ್ಯಾಟರ್ಡ್ ಲೈಟ್ ಈಸ್ ಚೇಂಜಸ್ ಡ್ಯೂ ಟು ದ ಸ್ಕ್ಯಾಟ್ರಿಂಗ್. ಅಂದರೆ ಇಲ್ಲಿ ಸೇಮ್ ಇರೋದಿಲ್ಲ ಅಂತ ಹೇಳಿಬಿಟ್ಟು ಇನ್ಸಿಡೆಂಟ್ ಲೈಟ್ದು ಮತ್ತು ಸ್ಕ್ಯಾಟರ್ಡ್ ಲೈಟ್ದು ವೇವ್ ಲೆಂತ್ ಇರ್ಬೋದು, ಎನರ್ಜಿ ಇರ್ಬೋದು, ಇಲ್ಲ ಫ್ರೀಕ್ವೆನ್ಸಿ ಬೇರೆ ಆಗಿರುತ್ತೆ. ಆ ಥರದ ಸ್ಕ್ಯಾಟ್ರಿಂಗನ್ನು ಇನ್ಕೋಹೆರೆಂಟ್ ಸ್ಕ್ಯಾಟ್ರಿಂಗ್ ಅಂತ ಕರೀತಾರೆ. ಸೊ ಎಕ್ಸಾಂಪಲು ನಾವು ರಾಮನ್ ಸ್ಕ್ಯಾಟ್ರಿಂಗನ್ನು ಇನ್ಕೋಹೆರೆಂಟ್ ಸ್ಕ್ಯಾಟ್ರಿಂಗ್ ಅಂತ ಹೇಳ್ಬೋದು. ಹಾಗೆಯೇ ರ್ಯಾಲೆಜಿ ಸ್ಕ್ಯಾಟ್ರಿಂಗ್ ಇದನ್ನು ಡಿಫೈನ್ ಮಾಡಿದ್ದಾರೆ. ರ್ಯಾಲೆಜಿ ಸ್ಕ್ಯಾಟ್ರಿಂಗ್ here the scattering of light. In case of Rayleigh scattering, the scattering of light by the particles much smaller than the wavelength of incident light is called Rayleigh scattering. ಇಲ್ಲಿ ಎರಡು ಪಾಯಿಂಟ್ಸ್ ಅನ್ನು ಕನ್ಸಿಡರ್ ಮಾಡ್ತಾ ಇದ್ದಾರೆ. ಒಂದು ಪಾರ್ಟಿಕಲ್ ಸೈಜು ಅಂದರೆ ಯಾವುದು ಲೈಟನ್ನು ಸ್ಕ್ಯಾಟರ್ ಮಾಡ್ತಿದೆ ಅಂತ, ಮತ್ತು ಯಾವ ಲೈಟು ಸ್ಕ್ಯಾಟರ್ ಆಗ್ತಿದೆ ಅದರ ವೇವ್ ಲೆಂತು. ಪಾರ್ಟಿಕಲ್ ಸೈಜ್ ಈಸ್ ಮಚ್ ಸ್ಮಾಲರ್ ದೆನ್ ದ ವೇವ್ ಲೆಂತ್ ಆಫ್ ಇನ್ಸಿಡೆಂಟ್ ಲೈಟ್, ದೆನ್ ಆಗೋ ಸ್ಕ್ಯಾಟ್ರಿಂಗ್ ಆಫ್ ಲೈಟನ್ನು ಅಥವಾ ಸ್ಕ್ಯಾಟ್ರಿಂಗ್ ರ್ಯಾಲೆಜಿ ಸ್ಕ್ಯಾಟ್ರಿಂಗ್ ಅಂತ ಕರೀತಾರೆ. ಇನ್ ಕೇಸ್ ಆಫ್ ರ್ಯಾಲೆಜಿ ಸ್ಕ್ಯಾಟ್ರಿಂಗ್, ದ ಪಾರ್ಟಿಕಲ್ ಸೈಜ್ ಈಸ್ ಮಚ್ ಸ್ಮಾಲರ್ ದೆನ್ ದ ವೇವ್ ಲೆಂತ್ ಆಫ್ ಇನ್ಸಿಡೆಂಟ್ ಲೈಟ್ ಆರ್ ರೇಡಿಯೇಷನ್. ಸೊ ಸ್ಕ್ಯಾಟ್ರಿಂಗ್ ಆಫ್ ಲೈಟ್ ಬೈ ದ ಗ್ಯಾಸ್ ಮಾಲಿಕ್ಯೂಲ್ಸ್ ಇನ್ ದ ಅಟ್ಮಾಸ್ಫಿಯರ್, ಇದು ಒಂದು ಎಕ್ಸಾಂಪಲನ್ನು ನಾವು ಕೊಡ್ಬೋದು. ನೆಕ್ಸ್ಟ್ ಅದಷ್ಟೇ ಇಲ್ಲ, ಇನ್ನೊಂದು ಪಾಯಿಂಟನ್ನು ನೀವು ನೆನ್ಪಿಟ್ಕೊಳ್ಬೇಕು. ಇನ್ ಕೇಸ್ ಆಫ್ ರ್ಯಾಲೆಜಿ ಸ್ಕ್ಯಾಟ್ರಿಂಗ್, ದ ಇಂಟೆನ್ಸಿಟಿ ಆಫ್ ಸ್ಕ್ಯಾಟರ್ಡ್ ಲೈಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು 4th power ಆಫ್ ದ ವೇವ್ ಲೆಂತ್ ಆಫ್ ಲೈಟ್. ದಟ್ ಈಸ್ ಐ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು 4th power ಆಫ್ ದ ವೇವ್ ಲೆಂತ್ ಆಫ್ ಇನ್ಸಿಡೆಂಟ್ ರೇಡಿಯೇಷನ್. ಸೊ ನೆಕ್ಸ್ಟ್ ಒನ್ ಟಿಂಡಾಲ್ ಸ್ಕ್ಯಾಟ್ರಿಂಗ್. ಸೊ ಟಿಂಡಾಲ್ ಸ್ಕ್ಯಾಟ್ರಿಂಗಲ್ಲಿ ಪಾರ್ಟಿಕಲ್ ಸೈಜ್ ಮತ್ತು ವೇವ್ ಲೆಂತ್ ಆಫ್ ಇನ್ಸಿಡೆಂಟ್ ರೇಡಿಯೇಷನ್ ಅವುಗಳದ್ದು ಡೈಮೆನ್ಷನ್ ಆಲ್ಮೋಸ್ಟ್ ಸೇಮ್ ಇರುತ್ತೆ, ಅಂದರೆ ಕಂಪೇರಬಲ್ ಇರುತ್ತೆ ಅಂತ ಹೇಳಿಬಿಟ್ಟು. ಸೊ ಆಗೋ ಸ್ಕ್ಯಾಟ್ರಿಂಗನ್ನು ಟಿಂಡಾಲ್ ಸ್ಕ್ಯಾಟ್ರಿಂಗ್ ಅಂತ ಕರೀತಾರೆ. ದ ಸ್ಕ್ಯಾಟ್ರಿಂಗ್ ಆಫ್ ಲೈಟ್ ಬೈ ದ ಪಾರ್ಟಿಕಲ್ಸ್ ಹೂಸ್ ಡೈಮೆನ್ಷನ್ ಈಸ್ ಕಂಪೇರಬಲ್ ವಿತ್ ದ ವೇವ್ ಲೆಂತ್ ಆಫ್ ಇನ್ಸಿಡೆಂಟ್ ರೇಡಿಯೇಷನ್, ಸೊ ಈಸ್ ಕಾಲ್ಡ್ ಟಿಂಡಾಲ್ ಸ್ಕ್ಯಾಟ್ರಿಂಗ್. ದ ಎಕ್ಸಾಂಪಲ್ ಸ್ಕ್ಯಾಟ್ರಿಂಗ್ ಆಫ್ ಲೈಟ್ ಬೈ ದ ಸ್ಮೋಕ್ ಪಾರ್ಟಿಕಲ್ಸ್, ಅದನ್ನು ನಾವು ಟಿಂಡಾಲ್ ಸ್ಕ್ಯಾಟ್ರಿಂಗಿಗೆ ಎಕ್ಸಾಂಪಲ್ ಆಗಿ ನೋಡಬಹುದು. ನೆಕ್ಸ್ಟ್
ಈ ಸ್ಕ್ಯಾಟ್ರಿಂಗ್ ಆಫ್ ಲೈಟ್ ಬಂದಾಗ 2 ಪಾಯಿಂಟ್ಸನ್ನು ನಾವು ನಿಮ್ಗೆ ಹೇಳಲೇಬೇಕಾಗುತ್ತೆ. ಒಂದು ಬ್ಲೂ ಕಲರ್ ಆಫ್ ದ ಸ್ಕೈ ರೀಸನ್ ಕೊಡ್ಬೋದು, ಮತ್ತು ರೆಡ್ ಕಲರ್ ಆಫ್ ಸೆಟ್ಟಿಂಗ್ ಸನ್ ಆ್ಯಂಡ್ ರೈಸಿಂಗ್ ಸನ್ ಇದಕ್ಕೂ ಕೂಡ ನಾವು ರೀಸನನ್ನು ಈ ಸ್ಕ್ಯಾಟ್ರಿಂಗ್ ಆಫ್ ಲೈಟಲ್ಲಿ ಹೇಳ್ಬೋದು. ಹಾಗಿದ್ರೆ ಬ್ಲೂ ಕಲರ್ ಆಫ್ ದ ಸ್ಕೈ ಈಸ್ ಆ್ಯಕ್ಚುಲಿ ಡ್ಯೂ ಟು ದ Rayleigh scattering of sunlight by the air molecules in the atmosphere. ಸೊ ಹಾಗಾದರೆ ನಮಗೆ ಬ್ಲೂ ಕಲರ್ ಸ್ಕೈ ಯಾಕೆ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಸನ್ಲೈಟು ನಮಗೆ ಎಲ್ಲ ಕಲರ್ಸು ಹೊಂದಿದೆ, ಅಂದರೆ 7 ಕಲರ್ಸ್ ಇದೆ ಅಂತ ಗೊತ್ತಿದೆ ವಿಬ್ಗಯಾರ್. ಹಾಗಾದರೆ ಆ 7 ಕಲರ್ಸಲ್ಲಿ ನಮಗೆ ಬ್ಲೂ ಕಲರ್ ಮಾತ್ರ ಅಪಿಯರ್ ಆಗುತ್ತೆ ಅಂತ. ಸೊ ನಮಗೆಲ್ಲ ಗೊತ್ತಿದೆ Rayleigh ಸ್ಕ್ಯಾಟ್ರಿಂಗಲ್ಲಿ ಇಂಟೆನ್ಸಿಟಿ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು 4th ಪವರ್ ಆಫ್ ದ ಅಬ್ಸಲ್ಯೂಟ್ ಫೋರ್ತ್ ಪವರ್ ಆಫ್ ದ ವೇವ್ ಲೆಂತ್. ಹಾಗಾಗಿ ವೈಲೆಟ್ ಕಲರ್ದು ವೇವ್ ಲೆಂತ್ ಕಮ್ಮಿ ಇರುತ್ತೆ, ಹೆನ್ಸ್ ದೇ ಗೆಟ್ ಮೋರ್ ಸ್ಕ್ಯಾಟರ್ಡ್. ಅಂದರೆ ಇಲ್ಲಿ ಇಂಟೆನ್ಸಿಟಿ ಮತ್ತು ವೇವ್ ಲೆಂತ್ ಇನ್ವರ್ಸ್ಲಿ ಪ್ರಪೋರ್ಷನಲು, ಹಾಗಾಗಿ ಕಡಿಮೆ ವೇವ್ ಲೆಂತ್ ಇರೋವು ಹೆಚ್ಚಿಗೆ ಸ್ಕ್ಯಾಟರ್ ಆಗುತ್ತೆ ಅಂತ ಹೇಳ್ಬಿಟ್ಟು. ದೆನ್ when the sunlight enters the atmosphere in the daytime, violet and blue color are most scattered and other colors ಅವು ಕಡಿಮೆ ಸ್ಕ್ಯಾಟರ್ ಆಗಿರುತ್ತೆ. ಹಾಗಾಗಿ ನಮಗೆ ವೈಲೆಟ್ ಕಲರ್ ಮಾತ್ರ ಕಾಣಿಸುತ್ತೆ, ಬ್ಲೂ ಕಲರಲ್ಲಿ ಕಾಣುತ್ತೆ. ಬ್ಲೂ ಕಲರು ಹೆಚ್ಚಿಗೆ ಸ್ಕ್ಯಾಟರ್ ಆಗಿರುತ್ತೆ ಸಿನ್ಸ್ ವೇವ್ ಲೆಂತ್ ಕಮ್ಮಿ ಇರುತ್ತೆ ಅಂತ ಹೇಳಿಬಿಟ್ಟು. ಸೊ ನೆಕ್ಸ್ಟ್ ರೆಡ್ ಆ್ಯಂಡ್ ಆರೆಂಜ್ ಆರ್ ಲೀಸ್ಟ್ ಸ್ಕ್ಯಾಟರ್ಡ್ ಕಲರ್. ಅವುಗಳ ವೇವ್ ಲೆಂತ್ ಜಾಸ್ತಿ ಇರುತ್ತೆ, ಹಾಗಾಗಿ ಸ್ಕ್ಯಾಟ್ರಿಂಗ್ದು ಕಮ್ಮಿ ಆಗುತ್ತೆ. ದೇರ್ಫೋರ್ ದ ಸ್ಕೈ ಅಪಿಯರ್ಸ್ ಬ್ಲೂ. ಸಿನ್ಸ್ ವಿ ರಿಸೀವ್ ದ ಮೋಸ್ಟ್ ಸ್ಕ್ಯಾಟರ್ಡ್ ಕಲರ್ ವೈಲೆಟ್ ಆ್ಯಂಡ್ ಬ್ಲೂ, ಅದರಿಂದ ನಮಗೆ ಸ್ಕೈ ಬ್ಲೂ ಕಲರಲ್ಲಿ ಕಾಣಿಸುತ್ತೆ. ಅದೇ ಥರ ನಿಯರ್ ದ ಸನ್ ಇಟ್ ಅಪಿಯರ್ಸ್ ವೈಟ್ ಬಿಕಾಸ್ ವಿ ರಿಸೀವ್ ಡೈರೆಕ್ಟ್ ಲೈಟ್ ಫ್ರಮ್ ದ ಸನ್. ಹಾಗಾಗಿ ಸನ್ ಹತ್ತಿರ ವೈಟ್ ಕಲರ್ ಕಾಣಿಸುತ್ತೆ, ಬಟ್ ಬೇರೆ ಕಡೆ ಮಾತ್ರ ಬ್ಲೂ ಕಲರಲ್ಲಿ ಕಾಣಿಸುತ್ತೆ. ಸೊ ಮತ್ತೊಂದು ರೆಡ್ ಕಲರ್ ಆಫ್ ಸೆಟ್ಟಿಂಗ್ ಸನ್ ಆ್ಯಂಡ್ ರೈಸಿಂಗ್ ಸನ್, ಇದು ಕೂಡ ನಾವು ಸೇಮ್ ಸ್ಕ್ಯಾಟ್ರಿಂಗ್ದೇ ತಗೊಳ್ಬೇಕಾಗುತ್ತೆ. ಸೊ ಡ್ಯೂರಿಂಗ್ ಸನ್ಸೆಟ್ ಮತ್ತು ಸನ್ರೈಸ್ ಟೈಮಲ್ಲಿ ಆ ಲೈಟ್ ರೇಸ್, ಅಂದರೆ ಸನ್ನಿಂದ ಬರ್ತಾ ಇರೋ ಲೈಟ್ ರೇಡಿಯೇಷನ್ಸು ಹೆಚ್ಚಿಗೆ ಅಂದರೆ ಲಾರ್ಜರ್ ಅಟ್ಮಾಸ್ಫಿಯರಿಕ್ ಡಿಸ್ಟೆನ್ಸನ್ನು ಟ್ರಾವೆಲ್ ಮಾಡಬೇಕಾಗುತ್ತೆ. ಸೊ ಆ ಟೈಮಲ್ಲಿ ಲೀಸ್ಟ್ ವೇವ್ ಲೆಂತ್ ಇರೋ ಕಲರ್ಸು ದೇ ಗೆಟ್ ಮೋಸ್ಟ್ ಸ್ಕ್ಯಾಟರ್ಡ್, ಅಂದರೆ ಸ್ಕ್ಯಾಟರ್ ಆಗಿಬಿಟ್ಟಿರುತ್ತೆ. ಸೊ ವೇವ್ ಲೆಂತ್ ಜಾಸ್ತಿ ಇರೋ ಕಲರ್ಸ್ ಮಾತ್ರ ನಾವು ಅಬ್ಸರ್ವ್ ಮಾಡ್ಬೋದು ಅಂತ ಹೇಳಿಬಿಟ್ಟು. ಸೊ ಹಾಗಾದರೆ ಮೋಸ್ಟ್ ಆಫ್ ದ ಬ್ಲೂ ಆ್ಯಂಡ್ ಅದರ್ ಕಲರ್ಸ್ ಆರ್ ರಿಮೂವ್ಡ್ ಬೈ ದ ಸ್ಕ್ಯಾಟ್ರಿಂಗ್ ಆ್ಯಂಡ್ ಅನ್ಸ್ಕ್ಯಾಟರ್ಡ್ ಲೈಟ್, ಫಾರ್ ಎಕ್ಸಾಂಪಲ್ ರೆಡ್ ಕಲರ್, ಅಂದರೆ ಅದಕ್ಕೆ ಲಾಂಗರ್ ವೇವ್ ಲೆಂತ್ ಇರುತ್ತೆ. ಸೊ ದ ಲೀಸ್ಟ್ ಸ್ಕ್ಯಾಟರ್ಡ್ ಕಲರ್ ಅಂದರೆ ರೆಡ್ ಕಲರ್, ಬಟ್ ಅದಕ್ಕೆ ವೇವ್ ಲೆಂತ್ ಜಾಸ್ತಿ ಇರೋದ್ರಿಂದ ಹೆಚ್ಚಿಗೆ ಡಿಸ್ಟೆನ್ಸು ಟ್ರಾವೆಲ್ ಮಾಡುತ್ತೆ. ಹಾಗಾಗಿ ಲಾರ್ಜರ್ ವೇವ್ ಲೆಂತ್ ಟು ದ ಲಾರ್ಜರ್ ಎಕ್ಸ್ಟೆಂಟ್, ಬಟ್ ರೆಡ್ ಕಲರ್ ಇರೋದು ಲಾರ್ಜರ್ ವೇವ್ ಲೆಂತ್ ಇರುತ್ತೆ, ಹಾಗಾಗಿ ಲಾರ್ಜರ್ ಎಕ್ಸ್ಟೆಂಟ್ವರೆಗೂ ಅದು ರೀಚ್ ಆಗುತ್ತೆ. ಹೆನ್ಸ್ ಸನ್ ಲುಕ್ಸ್ ರೆಡ್ಡಿಶ್ ಅಟ್ ಸನ್ರೈಸ್ ಆ್ಯಂಡ್ ಸನ್ಸೆಟ್. ಇದಿಷ್ಟೇ ಕಾರಣ, ಡ್ಯೂ ಟು ಅಟ್ಮಾಸ್ಫಿರಿಕ್ ಡಿಸ್ಟೆನ್ಸ್ ಮತ್ತು ಸ್ಕ್ಯಾಟ್ರಿಂಗ್ ಪಾರ್ಟ್. ಸೊ ಇದಿಷ್ಟು ಒಂದು ಸಿಂಪಲ್ ಎಕ್ಸಾಂಪಲ್ಸು ಸ್ಕ್ಯಾಟ್ರಿಂಗ್ ಆಫ್ ಲೈಟ್ ಬಗ್ಗೆ, ಅವುಗಳ ಡೆಫಿನೇಷನು. ನೆಕ್ಸ್ಟ್ ಪಾರ್ಟು ರಾಮನ್ ಎಫೆಕ್ಟ್. ಹೌದು, ರಾಮನ್ ಎಫೆಕ್ಟ್ ಒಂದು ನಮ್ಮೆಲ್ಲರ ಹೆಮ್ಮೆ. ಇದಕ್ಕೆ ಕಾರಣ ನೋಡಿ, 1928 ಸರ್ CV ರಾಮನ್ ಅವರು ಒಂದು ಸ್ಕ್ಯಾಟ್ರಿಂಗ್ ಆಫ್ ಲೈಟ್ದು ಒಂದು ಫಿನಾಮಿನಾನ ಕ್ಯಾಲ್ಕುಲೇಟ್ ಮಾಡ್ತಾರೆ. ಜಸ್ಟ್ ಸ್ಕ್ಯಾಟ್ರಿಂಗ್ ಆಫ್ ಲೈಟ್ ಫ್ರಮ್ ದ ಪಾರ್ಟಿಕಲ್ಸ್, ಸೊ ಥ್ರೂ ದ ಆರ್ಗ್ಯಾನಿಕ್ ಲಿಕ್ವಿಡ್ಸ್ ಆರ್ ಲಿಕ್ವಿಡ್ಸಿಂದ. ಸೊ ಅದು ಸ್ಕ್ಯಾಟ್ರಿಂಗ್ ಆಫ್ ಮಾನೋಕ್ರೊಮ್ಯಾಟಿಕ್ ಲೈಟ್, ಅಲ್ಲಿ ಅವರು ಮಾನೋಕ್ರೊಮ್ಯಾಟಿಕ್ ಲೈಟನ್ನು ತಗೊಳ್ತಾರೆ.
ಸೊ ಈ ರಾಮನ್ ಎಫೆಕ್ಟಿನ ಇಂಪಾರ್ಟೆನ್ಸ್ ಏನಪ್ಪ ಅಂತ ಹೇಳಿಬಿಟ್ರೆ, ನಾವೆಲ್ಲರೂ ಹೆಮ್ಮೆ ಪಡುವ ವಿಚಾರ ಇದು. ಕಾರಣ, ವಿಜ್ಞಾನ ಕ್ಷೇತ್ರದಲ್ಲಿ ಮೊಟ್ಟ ಮೊದಲ ಬಾರಿಗೆ ನೊಬೆಲ್ ಪ್ರಶಸ್ತಿಯನ್ನು ನಮ್ಮ ಭಾರತ ದೇಶಕ್ಕೆ ತಂದುಕೊಟ್ಟ ಪ್ರಖ್ಯಾತ ವಿಜ್ಞಾನಿ ಸರ್ ಸಿ ವಿ ರಾಮನ್ ಇವರೇ ಆಗಿದ್ದಾರೆ. ಹಾಗಾಗಿ ಸರ್ ಸಿ ವಿ ರಾಮನ್ ಅವರಿಂದ ಭಾರತಕ್ಕೆ ವಿಜ್ಞಾನ ಕ್ಷೇತ್ರದಲ್ಲಿ ಮೊಟ್ಟ ಮೊದಲ ನೊಬೆಲ್ ಪ್ರಶಸ್ತಿ ಬಂದಿದೆ. ಅದಕ್ಕೋಸ್ಕರ 1928 ಫೆಬ್ರವರಿ 28 ಇವರು ಆ ಫಿನಾಮಿನಾನ ಡಿಸ್ಕವರ್ ಮಾಡ್ತಾರೆ. ಅದರ ನೆನಪಿಗೋಸ್ಕರ ಪ್ರತಿ ವರ್ಷವೂ ಕೂಡ ಫೆಬ್ರವರಿ 28 ರಾಷ್ಟ್ರೀಯ ವಿಜ್ಞಾನ ದಿನವನ್ನಾಗಿ ಆಚರಣೆ ಮಾಡ್ತೀವಿ. ಸೊ ಹಾಗಾಗಿ ಇದು ಬರೀ ಒಂದು ಹೊಸ ಅಧ್ಯಾಯವನ್ನೇ ಇದು ಪ್ರಾರಂಭ ಮಾಡುತ್ತೆ. ರಾಮನ್ ಎಫೆಕ್ಟ್ ಮೊದಲಿಗೆ ಅಷ್ಟೊಂದು ಅದರ ಉಪಯೋಗಗಳು ಅರಿವಿಲ್ಲದೆ ಇದ್ರೂ ಅದು ಮುಂದೆ ಬರ್ತಾ ಬರ್ತಾ ಅವುಗಳದ್ದು ಅಂದರೆ ರಾಮನ್ ಎಫೆಕ್ಟಿನ ಉಪಯೋಗ ಅದು ಅಷ್ಟೇ ಜಾಸ್ತಿ ಆಗ್ತಾ ಹೋಗಿದೆ. ಜೊತೆಗೆ ಅದಿನ್ನ ಮುಂದುವರಿತಾನೇ ಇದೆ. ಹಾಗಾಗಿ ಸೊ ರಾಮನ್ ಎಫೆಕ್ಟ್ ನಮ್ಮೆಲ್ಲರಿಗೂ ಕೂಡ ಒಂದು ಹೆಮ್ಮೆಯ ವಿಚಾರ. ಸೊ ಹಾಗಾದರೆ ರಾಮನ್ ಎಫೆಕ್ಟ್ ಇಸ್ ಅ ಯೂನಿವರ್ಸಲ್ ಫಿನಾಮಿನಾ ಅಂತ, ಅಂದರೆ ಫಿನಾಮಿನಾ ವಿಚ್ ಅಕರ್ ಯೂನಿವರ್ಸಲಿ ಆರ್ ಇನ್ ನೇಚರಲ್ಲಿ ಇದು ಜನರಲ್ ಫಿನಾಮಿನಾ ಅಂತ ನಾವು ತಗೊಂಡ್ರು, ಬಟ್ ಅಷ್ಟೇ ಸಿಂಪಲ್ ಎಕ್ಸ್ಪೆರಿಮೆಂಟಲ್ ಟೆಕ್ನಿಕ್. ಅದರ ಎಕ್ಸ್ಪೆರಿಮೆಂಟಲ್ ಟೆಕ್ನಿಕ್ ತುಂಬ ಸಿಂಪಲ್. ಸೊ ಆ ಎಕ್ಸ್ಪೆರಿಮೆಂಟನ್ನು ತುಂಬ ಸಿಂಪಲ್ ಆಗಿ ಅನಲೈಸ್ ಮಾಡ್ಬೋದು. ಜಸ್ಟ್ ಸ್ಕ್ಯಾಟ್ರಿಂಗ್ ಆಫ್ ಲೈಟ್ ಬೈ ದ ಪಾರ್ಟಿಕಲ್ಸ್ ಆಫ್ ದ ಮೀಡಿಯಮ್ ಅಷ್ಟು. ಇಲ್ಲಿ ಸ್ಕ್ಯಾಟ್ರಿಂಗ್ ಆಫ್ ಪಾರ್ಟಿಕಲ್ಸ್ ಏನೇ, ಸೊ ಲೈಟ್ ರೇದು ಸ್ಕ್ಯಾಟರ್ ಆಗ್ತಿರೋದು. ಸೊ ಹಾಗಾಗಿ ಸೊ ನಮಗೆ ರಾಮನ್ ಎಫೆಕ್ಟ್ ಬಗ್ಗೆ ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕು. ಹಾಗಾಗಿ ನಿಮಗೆ ಈ ಮಾಲಿಕ್ಯುಲರ್ ಫಿಸಿಕ್ಸಲ್ಲಿ ಇದ್ರ ಉಪಯೋಗಗಳು ತುಂಬ ಇದೆ. ಸೊ ಅದು ಯಾಕೆ ಇಷ್ಟೊಂದು ಇಂಪಾರ್ಟೆನ್ಸ್ ಆಯ್ತಂತಂದರೆ, ನೀವು ಮ್ಯಾಟರ್ದು ಸ್ಟೇಟಸ್ ಗೊತ್ತಿದೆ, ಸಾಲಿಡ್ ಇರ್ಬೋದು, ಲಿಕ್ವಿಡ್ ಇರ್ಬೋದು, ಅಥವಾ ಗೇಷಿಯಸ್ ಸ್ಟೇಟು. ಇವು ಯಾವುದೇ ಮೆಟೀರಿಯಲನ್ನು ಅಥವಾ ತಗೊಂಡ್ರೂ ನಾವು ಅವುಗಳಿಗೆ ಸೊ ಅವುಗಳ ಸ್ಟ್ರಕ್ಚರನ್ನು ಸ್ಟಡಿ ಮಾಡ್ಬೋದು. ಅದರಿಂದ ಅದಷ್ಟೇ ಅಲ್ಲ, ಅದು ಏನನ್ನು ಹೊಂದಿರುತ್ತೆ ಅಂತ. ಸೊ ರಾಮನ್ ಎಫೆಕ್ಟ್ ಇಂದ ನಮಗೆ ಹೆಲ್ಪ್ಸ್ ಟು ಸ್ಟಡಿ ದ ಸ್ಟ್ರಕ್ಚರ್ ಆಫ್ ಮ್ಯಾಟರ್. ಅದರಲ್ಲಿ ಏನೆಲ್ಲ ಸ್ಟಡಿ ಮಾಡ್ಬೋದು ಅಂದರೆ ಅವುಗಳ ಕಾನ್ಸ್ಟಿಟ್ಯೂಯೆಂಟ್ಸ್, ದೆನ್ ನಂಬರ್ ಆಫ್ ಆಟಮ್ಸ್ ಅಥವಾ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಆರ್ ಕಾನ್ಸ್ಟಿಟ್ಯೂಷನ್ ಆಫ್ ಮಾಲಿಕ್ಯೂಲ್ಸ್, ದೆನ್ ಅವುಗಳ ಅರೇಂಜ್ಮೆಂಟ್, ದೆನ್ ಮೋಷನ್, ಎಲ್ಲದನ್ನು ಕೂಡ ಸ್ಟಡಿ ಮಾಡ್ಬೋದು. ಆದರೆ ಇದು ಯಾವುದೋ ಒಂದಕ್ಕೆ ಲಿಮಿಟ್ ಆಗಿಲ್ಲ, ನೀವು ಯಾವುದಾದ್ರೂ ತಗೊಳ್ಬೋದು. ಅಂದರೆ ವೆದರ್ ಗ್ಯಾಸಿಯಸ್ ಸ್ಟೇಟ್, ಲಿಕ್ವಿಡ್ ಆರ್ ಸಾಲಿಡ್ ಸ್ಟೇಟ್, ಯಾವುದೇ ಪಾರ್ಟಿಕಲ್ದು ನಾವು ಆ ಪರ್ಟಿಕ್ಯುಲರ್ ವಸ್ತುವಿಗೆ ಅಂದರೆ ಆಬ್ಜೆಕ್ಟಿಗೆ ಯಾವುದೇ ಹಾನಿ ಮಾಡ್ದಲೇ ಅವುಗಳ ಕಂಪ್ಲೀಟ್ ಇನ್ಫಾರ್ಮೇಷನ್ನ ನಾವು ತಗೊಳ್ಬೋದು ಜಸ್ಟ್ ಈ ಒಂದು ರಾಮನ್ ಎಫೆಕ್ಟಿಂದ, ಈ ಫಿನಾಮಿನಾದಿಂದ. ಅದಕ್ಕೋಸ್ಕರ ಇದ್ರ ಇಂಪಾರ್ಟೆನ್ಸ್ ಇನ್ನೂ ಮುಂದುವರಿತಾನೇ ಇದೆ ಇದರ ಉಪಯೋಗ. ಹಾಗಾಗಿ ಸೊ ಜಸ್ಟ್ ರಾಮನ್ ಎಫೆಕ್ಟ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ತುಂಬಾ ಸಿಂಪಲ್ ಆಗಿ ಡಿಫೈನ್ ಮಾಡಿದ್ದಾರೆ ರಾಮನ್ ಎಫೆಕ್ಟನ್ನು. ಜಸ್ಟ್ ವೆನ್ ಎ ಬೀಮ್ ಆಫ್ ಮೊನೋಕ್ರೋಮ್ಯಾಟಿಕ್ ಲೈಟ್ ಈಸ್ ಪಾಸ್ಡ್ ಥ್ರೂ ಸರ್ಟನ್ ಟ್ರಾನ್ಸ್ಪರೆಂಟ್ ಆರ್ಗ್ಯಾನಿಕ್ ಲಿಕ್ವಿಡ್ ಸಚ್ ಆಸ್ ಬೆನ್ಝೀನ್. ನೀವು ಒಂದು ಮೊನೋಕ್ರೋಮ್ಯಾಟಿಕ್ ಲೈಟನ್ನು ಸರ್ಟನ್ ಆರ್ಗ್ಯಾನಿಕ್ ಲಿಕ್ವಿಡ್ಸ್ ಮೂಲಕ ಪಾಸ್ ಮಾಡಿ ಅಂತ ಹೇಳ್ತಿದ್ದಾರೆ. ಸೊ ಹಾಗಿದ್ರೆ ದೆನ್ ಮತ್ತೆ ಬೇರೆ ಡೈರೆಕ್ಷನಲ್ಲಿ ಆ ಲೈಟನ್ನು ಅಬ್ಸರ್ವ್ ಮಾಡಬೇಕು. ಅದು ಒಂದು ಕಂಡೀಷನ್ ಹೇಳಿದ್ದಾರೆ. ದ ಸ್ಕ್ಯಾಟರ್ಡ್ ಲೈಟ್ ಈಸ್ ಅಬ್ಸರ್ವ್ಡ್ ಇನ್ ಎ ಡೈರೆಕ್ಷನ್ perpendicular to the direction of incident beam, and we found that the scattered radiation consists of other frequencies in addition to the incident light. So this phenomenon is known as Raman effect. ಅಂದರೆ
ಇಷ್ಟೇ, ಇನ್ನೇನಿಲ್ಲ. ನಾವೊಂದು ಒಂದಷ್ಟು ಮಾನೋಕ್ರೊಮ್ಯಾಟಿಕ್ ಲೈಟನ್ನು ಸರ್ಟೆನ್ ಆರ್ಗ್ಯಾನಿಕ್ ಲಿಕ್ವಿಡ್ಸ್ ಮೂಲಕ ಪಾಸ್ ಮಾಡೋಣ. ದೆನ್ ಪಾಸ್ ಮಾಡಿ ಅದನ್ನು ಅಬ್ಸರ್ವ್ ಮಾಡಿದ್ರೆ ಇನ್ ಎ ಡೈರೆಕ್ಷನ್ ಪರ್ಪೆಂಡಿಕ್ಯುಲರ್ ಟು ದ ಡೈರೆಕ್ಷನ್ ಆಫ್ ಇನ್ಸಿಡೆಂಟ್ ರೇಡಿಯೇಷನ್, ಅದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿ ನಾವು ಅಬ್ಸರ್ವ್ ಮಾಡಿದಾಗ ನಮಗೆ ಲೈಟ್ ರೇಸನ್ನು ಅಂದರೆ ಸ್ಪೆಕ್ಟ್ರಮನ್ನು ಅಥವಾ ರೇಡಿಯೇಷನ್ಸನ್ನು ನೋಡ್ತೀವಿ. ಆ ರೇಡಿಯೇಷನ್ಸಲ್ಲಿ ಮೊದಲಿಗೆ ನಾವು ಇನ್ಸಿಡೆಂಟ್ ಮಾಡಿರೋ ರೇಡಿಯೇಷನ್ಸ್ ಇನ್ ಅಡಿಷನ್ ಟು ದ ಒರಿಜಿನಲ್ ರೇಡಿಯೇಷನ್ ವಿ ಫೌಂಡ್ ಅದರ್ radiations of other frequencies. So this phenomenon is known as Raman effect. ಸೊ ಇಲ್ಲಿ ಮೊದಲಿಗೆ ಅವ್ರು ಮಾಡಿದ್ದು ಒಂದು ಸಿಂಪಲ್ ಎಕ್ಸ್ಪೆರಿಮೆಂಟಲ್ ಅರೇಂಜ್ಮೆಂಟು. ಸೊ ಮರ್ಕ್ಯುರಿ ಲ್ಯಾಂಪನ್ನು ತಗೊಂಡಿದ್ದಾರೆ, ಅದರ ಫಿಲ್ಟರನ್ನು ಹಾಕಿ ಪರ್ಟಿಕ್ಯುಲರ್ ಯಾವುದಾದ್ರೂ ಒಂದು ಲೈಟ್ ರೇನ ಪಾಸ್ ಮಾಡ್ತಿದ್ದಾರೆ. ದೆನ್ ಆರ್ಗ್ಯಾನಿಕ್ ಲಿಕ್ವಿಡ್, ದೆನ್ ಡೈರೆಕ್ಷನ್ ಆಫ್ ಇನ್ಸಿಡೆಂಟ್ ರೇಡಿಯೇಷನ್ ಇದಾದರೆ ದೆನ್ ಪರ್ಪೆಂಡಿಕ್ಯುಲರ್ ಡೈರೆಕ್ಷನಲ್ಲಿ ಅಬ್ಸರ್ವ್ ಮಾಡಿದ್ರೆ, ಸೊ ಈ ಪರ್ಪೆಂಡಿಕ್ಯುಲರ್ ಡೈರೆಕ್ಷನಲ್ಲಿ ನಾವು ಲೈಟ್ ರೇಸನ್ನು ಅಬ್ಸರ್ವ್ ಮಾಡ್ತೀವಿ. ಸೊ ದ ಸ್ಕ್ಯಾಟರ್ಡ್ ಲೈಟ್ ಅಬ್ಸರ್ವ್ಡ್ ಇನ್ ಎ ಡೈರೆಕ್ಷನ್ ಪರ್ಪೆಂಡಿಕ್ಯುಲರ್ ಟು ದ ಡೈರೆಕ್ಷನ್ ಆಫ್ ಇನ್ಸಿಡೆಂಟ್ ಬೀಮ್ ಆ್ಯಂಡ್ ವಿ ಫೌಂಡ್ ದ್ಯಾಟ್ ಇಟ್ ಕನ್ಸಿಸ್ಟ್ಸ್ ಆಫ್ other radiations, other frequency or other radiations in addition to the incident radiation. So ಇದು ಸಿಂಪಲ್ ಅರೇಂಜ್ಮೆಂಟ್ ರಾಮನ್ ಅವರು ಮಾಡಿದ್ದು. ಇದನ್ನು ಸ್ಕ್ಯಾಟ್ರಿಂಗ್ ಆಫ್ ಲೈಟನ್ನು ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಈ ಫಿನಾಮಿನಾನ ಅಥವಾ ರಾಮನ್ ಎಫೆಕ್ಟನ್ನು ಅಬ್ಸರ್ವ್ ಮಾಡಿದ್ದು. ಸೊ ಹಾಗಾದರೆ ಇದರಲ್ಲಿ ನಾವು ಈ ಫಿನಾಮಿನಾದಲ್ಲಿ ಪರ್ಪೆಂಡಿಕ್ಯುಲರ್ ಡೈರೆಕ್ಷನಲ್ಲಿ ಅಬ್ಸರ್ವ್ ಮಾಡಿದ್ರೆ ಇನ್ಸಿಡೆಂಟ್ ರೇಡಿಯೇಷನ್ನ ಜೊತೆಗೆ ಬೇರೆ ರೇಡಿಯೇಷನ್ಸ್ನು ಅಬ್ಸರ್ವ್ ಮಾಡ್ತೀವಿ ಅಂತ ಹೇಳಿಬಿಟ್ಟು. ಸೊ ಹಾಗಾದರೆ ಅವು ಹೇಗೆ ಯಾವ್ಯಾವುದು ರೇಡಿಯೇಷನ್ಸನ್ನು ಅಬ್ಸರ್ವ್ ಮಾಡ್ತಾರೆ ಅಂದರೆ ವೇವ್ಲೆಂತ್ ಫಾರ್ ಎಕ್ಸಾಂಪಲ್ ಲ್ಯಾಂಬ್ಡಾ ಅಷ್ಟು ಇದ್ದರೆ ಕೆಲವೊಂದು ರೇಡಿಯೇಷನ್ಸು ಆ ಪರ್ಪೆಂಡಿಕ್ಯುಲರ್ ಡೈರೆಕ್ಷನಲ್ಲಿ ಅಬ್ಸರ್ವ್ ಮಾಡಿದಾಗ ಕೆಲವೊಂದು ಲ್ಯಾಂಬ್ಡಾ ಅಷ್ಟೇ ಇರುತ್ತೆ, ಮತ್ತು ಕೆಲವೊಂದು ಲ್ಯಾಂಬ್ಡಾ ಫಾರ್ ಎಕ್ಸಾಂಪಲ್ 4358 ಆಂಗ್ಸ್ಟ್ರಾಮ್ ಅಷ್ಟು ಇನಿಷಿಯಲ್ ಇನ್ಸಿಡೆಂಟ್ ರೇಡಿಯೇಷನ್ನ ವೇವ್ಲೆಂತ್ ಇದ್ದರೆ ಅವುಗಳಿಗಿಂತ ನಾವಿಲ್ಲಿ ಸ್ಕ್ಯಾಟರ್ಡ್ ರೇಡಿಯೇಷನ್ಸಲ್ಲಿ ಇದಕ್ಕಿಂತ ಹೆಚ್ಚಿಗೆ ಇರೋನು ನೋಡ್ತೀವಿ ಮತ್ತು ಇದಕ್ಕಿಂತ ಕಡಿಮೆ ವೇವ್ಲೆಂತ್ ಇರೋವು ನೋಡ್ತೀವಿ. ಅದಷ್ಟೇ ಅಲ್ಲ ಸೇಮ್ ವೇವ್ಲೆಂತ್ ಇರೋ ರೇಡಿಯೇಷನ್ಸನ್ನು ಕೂಡ ಅಬ್ಸರ್ವ್ ಮಾಡ್ತೀವಿ. ಅಂದರೆ 3 ಟೈಪ್ಸ್, ಜಾಸ್ತಿ ಇರೋದು, ಕಡಿಮೆ ಇರೋದು ಮತ್ತು ಸೇಮ್ ಇರೋದು. ಹಾಗಾಗಿ ನಾವು ಕಳಿಸ್ತಾ ಇರೋದು ಮಾತ್ರ ಪಾಸ್ ಮಾಡ್ತಾ ಇರೋದು ಸಿಂಗಲ್ ವೇವ್ಲೆಂತ್ ಇರೋದು ಮಾನೋಕ್ರೊಮ್ಯಾಟಿಕ್ ಲೈಟ್ ರೇ, ಆದರೆ ಹೊರಗಡೆ ಬರ್ತಿರೋದು ಅದಕ್ಕಿಂತ ಜಾಸ್ತಿ ಇರೋದು ಇರ್ತಿದೆ, ಕಡಿಮೆ ಇರೋದು ಇರ್ತಿದೆ, ಮತ್ತು ಒರಿಜಿನಲ್ ಲೈಟು ಕೂಡ ಅಂದರೆ ರೇಡಿಯೇಷನ್ಸ್ ಎಷ್ಟು ವೇವ್ಲೆಂತ್ ಇರುತ್ತೆ ಅದು ಕೂಡ ನಾವು ಅಬ್ಸರ್ವ್ ಮಾಡ್ತೀವಿ. ಹಾಗಾಗಿ ಸೊ ಇದು ಆ ಫಿನಾಮಿನಾ ತುಂಬ ಸ್ಪೆಷಲ್ ಆಗಿದೆ. ಅದರಿಂದ ತುಂಬ ಅಪ್ಲಿಕೇಶನ್ಸು ಅಥವಾ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆ ಫೀಲ್ಡಲ್ಲಿ ತುಂಬ ಹೆಲ್ಪ್ ಆಗಿದೆ. ಸೊ ದ ಚೇಂಜ್ ಇನ್ ಫ್ರೀಕ್ವೆನ್ಸಿ ಈಸ್ ನೋನ್ ಆಸ್ ರಾಮನ್ ಶಿಫ್ಟ್. ಅಂದರೆ ಅಲ್ಲಿ ಆ ಇನ್ಸಿಡೆಂಟ್ ರೇಡಿಯೇಷನ್ಸ್ಗೂ ಮತ್ತು ಸ್ಕ್ಯಾಟರ್ಡ್ ರೇಡಿಯೇಷನ್ಸ್ಗೂ ಫ್ರೀಕ್ವೆನ್ಸಿ ಚೇಂಜ್ ಆಗಿರುತ್ತೆ. ಆ ಚೇಂಜ್ ಇನ್ ಫ್ರೀಕ್ವೆನ್ಸಿನ ರಾಮನ್ ಶಿಫ್ಟ್ ಅಂತ ಕರೀತಾರೆ. ಆ್ಯಂಡ್ ಶಿಫ್ಟ್ ಈಸ್ ಡಿಫ್ರೆಂಟ್ ಫಾರ್ ಡಿಫ್ರೆಂಟ್ ಸಬ್ಸ್ಟೆನ್ಸಸ್. ಹಾಗಾಗಿ ನಾವು ರಾಮನ್ ಎಫೆಕ್ಟು ತುಂಬ ಇಂಪಾರ್ಟೆನ್ಸನ್ನು ತಗೊಳ್ಳುತ್ತೆ. ಸೊ ದ ಅಬ್ಸರ್ವೇಷನ್ ಈಸ್ ಮೇಡ್ ಇನ್ ದ ಡೈರೆಕ್ಷನ್ ಪರ್ಪೆಂಡಿಕ್ಯುಲರ್ ಟು ದ ಇನ್ಸಿಡೆಂಟ್ ಲೈಟ್. ಸೊ ದೇರ್ ಆರ್ ಲೈನ್ಸ್ ಆನ್ ದ ಲಾರ್ಜರ್ ವೇವ್ಲೆಂತ್ region. There are certain radiations in larger wavelength region. They are called Stokes lines. ಅಂದರೆ ಹೆಚ್ಚಿಗೆ ವೇವ್ಲೆಂತ್ ಇರೋ ರೇಡಿಯೇಷನ್ಸನ್ನು ಅಬ್ಸರ್ವ್ ಮಾಡ್ತೀವಿ. ಹೆಚ್ಚಿಗೆ ವೇವ್ಲೆಂತ್ ಇರೋ ರೇಡಿಯೇಷನ್ಸ್ ಅವನ್ನ ಸ್ಟೋಕ್ಸ್ ಲೈನ್ಸ್ ಅಂತ ಕರೀತಾರೆ. ಆ್ಯಂಡ್ ಲೈನ್ಸ್ ಆನ್ ದ ಶಾರ್ಟರ್ ವೇವ್ಲೆಂತ್ region or shorter wavelength lines, they are called anti-Stokes lines. And we observed the radiations with a similar wavelength as that of the incident radiation or similar same frequency, and that line is known as Rayleigh line. So ಈ ಡಯಾಗ್ರಾಮ್ ಅಲ್ಲಿ ಕಾಣಿಸ್ತಿರೋದು ನಿಮಗೆ ರಾಮನ್ ಸ್ಪೆಕ್ಟ್ರಮ್. ಈ ರಾಮನ್ ಸ್ಪೆಕ್ಟ್ರಮ್ ಅಲ್ಲಿ ಒರಿಜಿನಲ್ ಲೈನ್ ಇದನ್ನ ರೆಪ್ರೆಸೆಂಟ್ ಮಾಡಿದ್ರೆ ಅದನ್ನ ರ್ಯಾಲೇಜ್ ಲೈನ್ ಅಂತ ಕರೀತಾರೆ. ದೆನ್ ಒಂದು ಸೈಡಲ್ಲಿ ಸ್ಟೋಕ್ಸ್ ಲೈನ್ಸ್, ಮತ್ತೊಂದು ಸೈಡಲ್ಲಿ ಆಂಟಿ ಸ್ಟೋಕ್ಸ್ ಲೈನ್ಸ್ ಇರುತ್ತೆ.
ಸೊ ಸ್ಟೋಕ್ಸ್ ಲೈನ್ಸ್ ಅಂದರೆ ವೇವ್ ಲೆಂತು ದ ಲೈನ್ಸ್ ಲಾರ್ಜರ್ ವೇವ್ ಲೆಂತ್ ಸೈಡ್ ಅಂದರೆ ವೇವ್ ಲೆಂತ್ ಇನ್ಸಿಡೆಂಟ್ ರೇಡಿಯೇಷನ್ಸ್ಗಿಂತ ಜಾಸ್ತಿ ಇರುತ್ತೆ. ಆ ಲೈನ್ಸನ್ನು ಸ್ಟೋಕ್ಸ್ ಲೈನ್ಸ್ ಅಂತ ಕರೀತಾರೆ. ಸೊ ಯಾವ ರೇಡಿಯೇಷನ್ಸ್ನ ವೇವ್ ಲೆಂತ್ ಇನ್ಸಿಡೆಂಟ್ ರೇಡಿಯೇಷನ್ಸ್ಗಿಂತ ಕಡಿಮೆ ಇರುತ್ತೋ ಅವು ಆ್ಯಂಟಿ ಸ್ಟೋಕ್ಸ್ ಲೈನ್ಸ್. ಜೊತೆಗೆ ಸೇಮ್ ಇರೋ ರೇಡಿಯೇಷನ್ಸ್ ಅಬ್ಸರ್ವ್ ಮಾಡ್ತೀವಿ, ಅದನ್ನು ರ್ಯಾಲೆ-ಜಿ ಲೈನ್ ಅಂತ ಕರೀತಾರೆ. ಸೊ ಇದಿಷ್ಟು ರಾಮನ್ ಸ್ಪೆಕ್ಟ್ರಮ್. ಇದರಲ್ಲಿ ರ್ಯಾಲೆ-ಜಿ ಲೈನ್ಗೆ ಹೇಗೆ ಬರುತ್ತೆ ಅಂತ ಹೇಳ್ಬೋದು. ಅಂದರೆ ಡೆಲ್ಟಾ ನ್ಯೂ ಚೇಂಜ್ ಇನ್ ರಾಮನ್ ಶಿಫ್ಟ್ 0 ಇರುತ್ತೆ ಅಂತ ಹೇಳ್ಬಿಟ್ಟು, ಅಂದರೆ ಅಲ್ಲಿ ಸೇಮ್ ಒರಿಜಿನಲ್ ಲೈನ್ದು ಫ್ರೀಕ್ವೆನ್ಸಿ ಮತ್ತು ಸ್ಕ್ಯಾಟರ್ ಆಗಿ ಬಂದಾಗಲೂ ಸೇಮ್ ಇರೋದ್ರಿಂದ ರಾಮನ್ ಶಿಫ್ಟ್ 0 ಆಗಿರುತ್ತೆ. ದೇರ್ಫೋರ್ ಇನ್ಸಿಡೆಂಟ್ ಸ್ಕ್ಯಾಟರ್ಡ್ ರೇಡಿಯೇಷನ್ಸ್ದು ಮತ್ತು ಇನ್ಸಿಡೆಂಟ್ ರೇಡಿಯೇಷನ್ಸ್ದು ಸೇಮ್ ಇರುತ್ತೆ ವೇವ್ ಲೆಂತ್ ಆ್ಯಂಡ್ ಫ್ರೀಕ್ವೆನ್ಸಿ. ಸೊ ಫ್ರೀಕ್ವೆನ್ಸಿ ಆಫ್ ಸ್ಕ್ಯಾಟರ್ಡ್ ರೇಡಿಯೇಷನ್ ಈಸ್ ಸೇಮ್ ಆಸ್ ದಟ್ ಆಫ್ ದ ಇನ್ಸಿಡೆಂಟ್ ರೇಡಿಯೇಷನ್. So this is unmodified line which is appears in its original place, and this scattering of light by the molecules without change in the frequency or wavelength is known as Rayleigh scattering. ನಾನು ಮೊದಲೇ ಹೇಳಿದಾಗೆ ಇದು ವೇವ್ ಲೆಂತ್ ಇರ್ಬೋದು ಅಥವಾ ಫ್ರೀಕ್ವೆನ್ಸಿ ಇರ್ಬೋದು, ಚೇಂಜ್ ಆಗಿರೋದಿಲ್ಲ. ಅದನ್ನು ರ್ಯಾಲೆ-ಜಿ ಲೈನ್ ಅಂತ ಕರೀತಾರೆ. ನೆಕ್ಸ್ಟು ಸ್ಟೋಕ್ಸ್ ಲೈನ್ಸ್ ಆ್ಯಂಡ್ ಆ್ಯಂಟಿ ಸ್ಟೋಕ್ಸ್ ಲೈನ್ಸ್. ಇಲ್ಲಿ ನ್ಯೂ ಅಂದರೆ ವೇವ್ ಲೆಂತ್ ಜಾಸ್ತಿ ಇರುತ್ತೆ. ಡೆಲ್ಟಾ ನ್ಯೂ ಈಸ್ ಪಾಸಿಟಿವ್, ಮೀನ್ಸ್ ನ್ಯೂ ಡ್ಯಾಶ್ ಈಸ್ ಲೆಸ್ ದ್ಯಾನ್ ನ್ಯೂ. ವೇವ್ ಲೆಂತ್ ಆಫ್ ಸ್ಕ್ಯಾಟರ್ಡ್ ಲೈಟ್ ಈಸ್ ಲೆಸ್ ದ್ಯಾನ್ ದ ವೇವ್ ಲೆಂತ್ ಆಫ್ ಇನ್ಸಿಡೆಂಟ್ ರೇಡಿಯೇಷನ್. ನಾವು ಫ್ರೀಕ್ವೆನ್ಸಿ ತಗೊಂಡಿದ್ರೆ ಫ್ರೀಕ್ವೆನ್ಸಿ ಕಮ್ಮಿ ಇರುತ್ತೆ. ಫ್ರೀಕ್ವೆನ್ಸಿ ಆಫ್ scattered radiation is less than the frequency of incident radiation. For example, ನೀವೇನಾದರೂ ಇನ್ ಕೇಸ್ ನೀವು ವೇವ್ ಲೆಂತನ್ನು ತಗೊಂಡ್ರೆ ವೇವ್ ಲೆಂತ್ ಆಫ್ ಸ್ಕ್ಯಾಟರ್ಡ್ ರೇಡಿಯೇಷನ್ ಈಸ್ ಗ್ರೇಟರ್ ದ್ಯಾನ್ ವೇವ್ ಲೆಂತ್ ಆಫ್ ಇನ್ಸಿಡೆಂಟ್ ರೇಡಿಯೇಷನ್. ದೋಸ್ ಲೈನ್ಸ್ ಆರ್ ಕಾಲ್ಡ್ ಸ್ಟೋಕ್ಸ್ ಲೈನ್ಸ್. ಫ್ರೀಕ್ವೆನ್ಸಿ ಆ್ಯಂಡ್ ವೇವ್ ಲೆಂತ್ ಆರ್ ರೆಸಿಪ್ರೋಕಲ್ ಟು ಒನ್ ಅನದರ್, ಅದು ಗೊತ್ತಿದೆ ನಿಮಗೆ. ಹಾಗಾಗಿ ಫ್ರೀಕ್ವೆನ್ಸಿ ಕಮ್ಮಿ ಇರುತ್ತೆ ಸ್ಟೋಕ್ಸ್ ಲೈನ್ಸ್ದು when we compare to incident radiation, but wavelength ಜಾಸ್ತಿ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ಇವುಗಳನ್ನು ಸ್ಟೋಕ್ಸ್ ಲೈನ್ಸ್ ಅಂತ ಕರೀತಾರೆ. ಹಾಗೆಯೇ ಆ್ಯಂಟಿ ಸ್ಟೋಕ್ಸ್ ಲೈನ್ಸ್ದು ಬಟ್ ಫ್ರೀಕ್ವೆನ್ಸಿ ಜಾಸ್ತಿ ಇರುತ್ತೆ. when we compare it to frequency of incident radiation, then but ಅವುಗಳ ವೇವ್ಲೆಂತು ಕಡಿಮೆ ಇರುತ್ತೆ ಕಂಪೇರ್ಡ್ ಟು ವೇವ್ಲೆಂತ್ ಆಫ್ ಇನ್ಸಿಡೆಂಟ್ ರೇಡಿಯೇಷನ್. ಹಾಗಾಗಿ ಆ ಲೈನ್ಸನ್ನು ಆ್ಯಂಟಿ ಸ್ಟೋಕ್ಸ್ ಲೈನ್ಸ್ ಅಂತ ಕರೀತಾರೆ. ಸೊ ಸ್ಟೋಕ್ಸ್ ಲೈನ್ಸ್, ಆ್ಯಂಟಿ ಸ್ಟೋಕ್ಸ್ ಲೈನ್ಸ್ ಮತ್ತು ರ್ಯಾಲೆ-ಜಿ ಲೈನ್ ಇಷ್ಟು ಸೇರಿ ನಮಗೆ ರಾಮನ್ ಸ್ಪೆಕ್ಟ್ರಮನ್ನು ನೋಡ್ಬೋದು. ನೀವು ಇನ್ನೊಂದು ಸರಿ ಹೇಳ್ತೀನಿ, ರ್ಯಾಲೆ-ಜಿ ಲೈನ್ ಯಾವುದೇ ಚೇಂಜ್ ಆಗದಲೇ ಸ್ಕ್ಯಾಟರ್ ಆದಮೇಲೂ ನಮಗೆ ಸೇಮ್ ವೇವ್ ಲೆಂತ್, ಫ್ರೀಕ್ವೆನ್ಸಿ ಆ್ಯಂಡ್ ಎನರ್ಜಿ ಸೇಮ್ ಇರುತ್ತೆ. ಬಟ್ ಸ್ಟೋಕ್ಸ್ ಲೈನ್ಸಲ್ಲಿ ವೇವ್ ಲೆಂತ್ ಜಾಸ್ತಿ ಇರುತ್ತೆ, ಫ್ರೀಕ್ವೆನ್ಸಿ ಕಮ್ಮಿ ಆಗುತ್ತೆ, ಜೊತೆಗೆ ಎನರ್ಜಿನೂ ಕೂಡ ಕಮ್ಮಿ ಆಗುತ್ತೆ. ಆ ಲೈನ್ಸು ಸ್ಟೋಕ್ಸ್ ಲೈನ್ಸ್, ಅದು ಹೈಯರ್ ವೇವ್ ಲೆಂತ್ ಸೈಡಲ್ಲಿ ಬರುತ್ತೆ. ದೆನ್ ಆ್ಯಂಟಿ ಸ್ಟೋಕ್ಸ್ ಲೈನ್ಸು ಲೋಯರ್ ವೇವ್ ಲೆಂತ್ ಸೈಡಲ್ಲಿ ಬರುತ್ತೆ. ಮೀನ್ಸ್ ಫ್ರೀಕ್ವೆನ್ಸಿ ಜಾಸ್ತಿ ಇರುತ್ತೆ ಕಂಪೇರ್ಡ್ ಟು ಇನ್ಸಿಡೆಂಟ್ ರೇಡಿಯೇಷನ್, ಬಟ್ ವೇವ್ ಲೆಂತ್ ಕಮ್ಮಿ ಇರುತ್ತೆ, ಎನರ್ಜಿ ಕೂಡ ಜಾಸ್ತಿ ಇರುತ್ತೆ. ಸೊ ಇವು ಆ್ಯಂಟಿ ಸ್ಟೋಕ್ಸ್ ಲೈನ್ಸ್ನ ಪ್ರಾಪರ್ಟೀಸ್ ಅಥವಾ ಫೀಚರ್ಸ್. ಇದಿಷ್ಟು ರಾಮನ್ ಎಫೆಕ್ಟ್ ಡೆಫಿನೇಷನ್ ಆಯಿತು. ರಾಮನ್ ಎಫೆಕ್ಟನ್ನು ಮತ್ತೊಂದು ಸರಿ ಡಿಫೈನ್ ಮಾಡೋದಾದರೆ, ಎ ಬೀಮ್ ಆಫ್ ಲೈಟ್, ಎ monochromatic beam of light is passed through certain transparent organic liquids. The scattered light is observed in a direction perpendicular to the direction of incident beam and is found to consist of, the scattered light is consists of other frequencies in addition to that of incident light. So this phenomenon is known as Raman effect. So ಹಾಗಾದರೆ ಆ ರಾಮನ್ ಎಫೆಕ್ಟನ್ನು ಎಕ್ಸ್ಪೆರಿಮೆಂಟಲ್ಲಿ ಹೇಗೆ ಸ್ಟಡಿ ಮಾಡೋದು ಅಂತ ಹೇಳಿಬಿಟ್ಟು, ಸೊ ಎಕ್ಸ್ಪೆರಿಮೆಂಟಲ್ ಸ್ಟಡಿ ಆಫ್ ರಾಮನ್ ಎಫೆಕ್ಟ್ ನೋಡಿ. ಈ ರಾಮನ್ ಎಫೆಕ್ಟಲ್ಲಿ ಇದು
ಎಕ್ಸ್ಪೆರಿಮೆಂಟಲ್ ಸೆಟಪ್. ವುಡ್ ಅನ್ನೋ ಸೈಂಟಿಸ್ಟು ಈ ಎಕ್ಸ್ಪೆರಿಮೆಂಟಲ್ ಸೆಟಪ್ಪನ್ನು ಡಿಸೈನ್ ಮಾಡಿದ್ದಾರೆ ಇನ್ ಆರ್ಡರ್ ಟು ಸ್ಟಡಿ ದ ರಾಮನ್ ಎಫೆಕ್ಟ್. ಆ್ಯಕ್ಚುಲಿ ರಾಮನ್ ಎಫೆಕ್ಟ್ ಬಿಗಿನಿಂಗಲ್ಲಿ ಅವರು ತುಂಬ ಸಿಂಪಲ್ ಆಗಿ ಮಾಡಿದ್ದಾರೆ ಎಕ್ಸ್ಪೆರಿಮೆಂಟಲ್ ಅರೇಂಜ್ಮೆಂಟು. ಬಟ್ ವುಡ್ ಅನ್ನೋ ಸೈಂಟಿಸ್ಟು ಇದು ಲ್ಯಾಬೊರೇಟರಿಯಲ್ಲಿ ಹೇಗೆ ರಾಮನ್ ಎಫೆಕ್ಟನ್ನು ಇನ್ನೂ ತುಂಬ ಎಫೆಕ್ಟಿವ್ ಆಗಿ ನಾವು ತಗೊಳ್ಬೋದು ಮಾಲಿಕ್ಯೂಲ್ಸಿಂದ ಅಥವಾ ಸಬ್ಸ್ಟೆನ್ಸಿಂದ ಅಂತ ಹೇಳ್ಬಿಟ್ಟು ಒಂದು ಆಪರೇಟರ್ಸನ್ನು ಡಿಸೈನ್ ಮಾಡಿದ್ದಾರೆ. ನಿಮ್ಮ ಇಲ್ಲಿ ಇರೋದು ಈ ಡಯಾಗ್ರಾಮಲ್ಲಿ ಇರೋದು ದಿಸ್ ಎಕ್ಸ್ಪೆರಿಮೆಂಟಲ್ ಸೆಟಪ್ ವಾಸ್ ಡಿಸೈನ್ಡ್ ಬೈ ದ ಸೈಂಟಿಸ್ಟ್ ವುಡ್. ದ ಎಕ್ಸ್ಪೆರಿಮೆಂಟಲ್ ಅರೇಂಜ್ಮೆಂಟ್ ಕನ್ಸಿಸ್ಟ್ಸ್ ಆಫ್, ನೋಡಿ ಇದರಲ್ಲಿ ಏನೆಲ್ಲ ಪಾರ್ಟ್ಸ್ ಇದೆ ಅಂತ ನೋಡೋಣ. ದೆನ್ ಎ ಬಿ ರೆಪ್ರೆಸೆಂಟ್ಸ್ ರಾಮನ್ ಟ್ಯೂಬ್ ಅಂತ, ಇನ್ ವಿಚ್ the experimental liquid is filled in this tube. ನಾವು ತಗೊಂಡಿರೋ ಎಕ್ಸ್ಪೆರಿಮೆಂಟಲ್ ಲಿಕ್ವಿಡನ್ನು ಇದರಲ್ಲಿ ಫಿಲ್ ಮಾಡಿರ್ತಾರೆ ರಾಮನ್ ಟ್ಯೂಬಲ್ಲಿ. ದೆನ್ ಪಿ ಆಪ್ಟಿಕಲ್ ಪ್ಲೇಟ್, ಅಂದರೆ ಇಲ್ಲಿ ಲೈಟ್ ರೇಸು ಪಾಸ್ ಆಗಲಿಕ್ಕೆ ಆಪ್ಟಿಕಲ್ ಪ್ಲೇಟ್ ಇರುತ್ತೆ. ದೆನ್ ವಿಂಡೋ, ಇದು ವಿಂಡೋ ಡಬ್ಲ್ಯೂ. ದೆನ್ ಎಚ್ ಅಂದರೆ ಒನ್ ಎಂಡ್ ಆಫ್ ದ ರಾಮನ್ ಟ್ಯೂಬ್ ಈಸ್ ಫಿಟೆಡ್ ವಿತ್ ದ ಆಪ್ಟಿಕಲ್ ಪ್ಲೇಟ್ ಆ್ಯಂಡ್ ವಿಂಡೋ. Then other end of the Raman tube is drawn into horn shape. ನೋಡಿ ಇದನ್ನು ಹಾರ್ನ್ ಶೇಪಲ್ಲಿ ಮಾಡಿದ್ದಾರೆ. ದೆನ್ ಅಂಡ್ ದಿಸ್ ಹಾರ್ನ್ ಈಸ್ ಪ್ರೊವೈಡೆಡ್ ವಿತ್ ಎ ಕಾರ್ಕ್, ಅಂದರೆ ನಾವು ಎಕ್ಸ್ಪೆರಿಮೆಂಟಲ್ ಲಿಕ್ವಿಡನ್ನು ಹಾಕಲಿಕ್ಕೆ ಅಷ್ಟೆ, ಇದು ಈಸಿಯಾಗಿ ಹಾಕ್ಬೋದು ಅಂತ. ದೆನ್ ಈ ರಾಮನ್ ಟ್ಯೂಬ್ ಸುತ್ತಲೂ ಒಂದು ಕೋಲ್ಡ್ ವಾಟರ್ ಸರ್ಕ್ಯುಲೇಟ್ ಮಾಡಲಿಕ್ಕೆ ಒಂದು ವಾಟರ್ ಬಾತ್ ಇಟ್ಟಿದ್ದಾರೆ. ದೆನ್ ಎರಡೂ ಸೈಡ್ ಇರುತ್ತೆ ರಿಫ್ಲೆಕ್ಟರ್, ಅದು ಲೈಟ್ ರೇಸನ್ನು ಇಲ್ಲಿಗೆ ಮಾತ್ರ ಫೋಕಸ್ ಮಾಡುತ್ತೆ ಈ ಟ್ಯೂಬ್ ಮೇಲೆ ಇನ್ಸಿಡೆಂಟ್ ಆಗಲಿಕ್ಕೆ. ದೆನ್ ಮರ್ಕ್ಯುರಿ ಸೋರ್ಸ್ ಇದೆ, ನಮಗೆ ಮರ್ಕ್ಯುರಿ ಲೈಟ್ ಅಥವಾ ವೈಟ್ ಲೈಟು ಪಾಸ್ ಆಗ್ತಿರುತ್ತೆ. ಬೈ ಯೂಸಿಂಗ್ ಫಿಲ್ಟರ್ ಪರ್ಟಿಕ್ಯುಲರ್ ಸಿಂಗಲ್ ವೇವ್ ಲೆಂತನ್ನು ಮಾನೋಕ್ರೊಮ್ಯಾಟಿಕ್ ಲೈಟನ್ನು ಇದು ಈ ಎಕ್ಸ್ಪೆರಿಮೆಂಟಲ್ಲಿ ಅಂದರೆ ಈ ಎಕ್ಸ್ಪೆರಿಮೆಂಟಲ್ಲಿ ಯೂಸ್ ಮಾಡಲಿಕ್ಕೆ ಫಿಲ್ಟರನ್ನು ಯೂಸ್ ಮಾಡ್ತಾರೆ. ಅಂದರೆ ಮಾನೋಕ್ರೊಮ್ಯಾಟಿಕ್ ಲೈಟೇ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಯೂಸ್ ಮಾಡೋದು. ದೆನ್ S1 ಆ್ಯಂಡ್ S2 ಆರ್ ಟೂ ಸ್ಲಿಟ್ಸ್, S1 ಮತ್ತು S2 ಸ್ಲಿಟ್ಸ್. ಎಲ್ ಕಂಡೆನ್ಸಿಂಗ್ ಲೆಂತ್, ಇದು ಸ್ಪೆಕ್ಟ್ರೋಮೀಟರ್ ಅಥವಾ ಹೈ ರಿಸಾಲ್ವಿಂಗ್ ಪವರ್ ಸ್ಪೆಕ್ಟ್ರೋಮೀಟರ್ ಆರ್ ಸ್ಪೆಕ್ಟ್ರೋಗ್ರಾಫ್. ಇವಿಷ್ಟು ಎಕ್ಸ್ಪೆರಿಮೆಂಟಲ್ ಪಾರ್ಟ್ಸ್ ಅಥವಾ ಅರೇಂಜ್ಮೆಂಟ್. ಸೊ ನೀವು ನೀಟಾಗಿ ಈ ಡಯಾಗ್ರಾಮನ್ನು, ಇದು 8 ಮಾರ್ಕ್ಸ್ ಕ್ವಶನ್ ಬರುತ್ತೆ. ನೀವು ಎಕ್ಸಾಮಿನೇಷನ್ ದೃಷ್ಟಿಯಿಂದ ನೋಡೋದಾದರೆ ತುಂಬ ಇಂಪಾರ್ಟೆಂಟ್. ಎಕ್ಸ್ಪೆರಿಮೆಂಟಲ್ ಸ್ಟಡಿ ಆಫ್ ರಾಮನ್ ಎಫೆಕ್ಟ್ ತುಂಬ ಸಿಂಪಲ್ ಆಗಿದೆ. ಅದರಲ್ಲಿರೋ ಪಾರ್ಟ್ಸನ್ನು ನೀಟಾಗಿ ನೀವು ಬರೀಬೇಕು, ನೇಮ್ ಮಾಡಬೇಕು, ಮತ್ತು ಇದೇ ಥರ ಡಯಾಗ್ರಾಮನ್ನು ಬರೀಬೇಕಾಗುತ್ತೆ. ಸೊ ಹಾಗಾದರೆ ಎಕ್ಸ್ಪೆರಿಮೆಂಟ್ ಹೇಗೆ ಮಾಡ್ತಾರೆ ಇದರಲ್ಲಿ? ಸೊ ನೋಡಿ, ಈ ಎಕ್ಸ್ಪೆರಿಮೆಂಟು ಮಾಡಿರೋದು ಸೈಂಟಿಸ್ಟ್, ಇದನ್ನು ಡಿಸೈನ್ ಮಾಡಿರೋದು ವುಡ್ ಇನ್ ಆರ್ಡರ್ ಟು ಸ್ಟಡಿ ದ ರಾಮನ್ ಎಫೆಕ್ಟ್ ಇನ್ ಲಿಕ್ವಿಡ್ಸ್. ಸೊ ಈ ಎಕ್ಸ್ಪೆರಿಮೆಂಟಲ್ ಸೆಟಪ್ಪನ್ನು ಡಿಸೈನ್ ಮಾಡಿದ್ದಾರೆ. ಸೊ ಹಾಗಾದರೆ ಮೊದಲಿಗೆ ಹೇಳಿದಾಗೆ ಇಲ್ಲಿ ಮೊದಲನೇ ಎ ಬಿ ಇಸ್ ಎ ರಾಮನ್ ಟ್ಯೂಬ್, ಅಂದರೆ ಒಂದು ಗ್ಲಾಸ್ ಟ್ಯೂಬ್ ಇರುತ್ತೆ, ಅದನ್ನೇ ರಾಮನ್ ಟ್ಯೂಬ್ ಅಂತ ಕರಿಬೋದು, ಇಲ್ಲ ಗ್ಲಾಸ್ ಟ್ಯೂಬ್. ಒನ್ ಎಂಡನ್ನು ಕ್ಲೋಸ್ ಮಾಡಿದ್ದಾರೆ ಯೂಸಿಂಗ್ ಆಪ್ಟಿಕಲ್ ಪ್ಲೇಟ್ ಆ್ಯಂಡ್ ಅನದರ್ ಒನ್ ಈಸ್ ಡ್ರಾನ್ ಇನ್ ಟು ಹಾರ್ನ್ ಶೇಪ್ ಆ್ಯಂಡ್ ದ ಹಾರ್ನ್ ಶೇಪ್ ಅಥವಾ ದಿಸ್ ಟ್ಯೂಬ್ ಈಸ್ ಬ್ಲ್ಯಾಕ್ ಕನ್ನಡ್. ಅಂದರೆ ಇಲ್ಲಿ ಇದನ್ನು ಒಂದು ರಬ್ಬರ್ ಕಾರ್ಕನ್ನು ಪ್ರೊವೈಡ್ ಮಾಡಿದ್ದಾರೆ ಸೊ ದಟ್ ನಾವು ಈಸಿಯಾಗಿ ಲಿಕ್ವಿಡನ್ನು ಹಾಕಿ ಮತ್ತು ತೆಗಿಲಿಕ್ಕೆ ಹಾಕೋದಕ್ಕೆ. ಸೊ ದ end of the horn is provided with a cork and the horn part is blackened to provide the dark background for the photographic camera, and the tube is surrounded by the water bath J. ಯಾಕಪ್ಪ ಇದನ್ನು ಯೂಸ್ ಮಾಡ್ತಿದ್ದಾರೆ ಅಂದರೆ ಇನ್ ಆರ್ಡರ್ ಟು ಅವಾಯ್ಡ್ ದ ಓವರ್ ಹೀಟಿಂಗ್ ಆಫ್ ಎಕ್ಸ್ಪೆರಿಮೆಂಟಲ್ ಲಿಕ್ವಿಡ್. ಅದು ಹೀಟ್ ಆದರೆ ಅಂದರೆ ಟೆಂಪರೇಚರ್ ಚೇಂಜ್ ಆದರೆ ಅಲ್ಲಿ ರಾಮನ್ ಎಫೆಕ್ಟ್ ಅದು ಕೂಡ ಬದಲಾವಣೆ ಆಗುತ್ತೆ. ಹಾಗಾಗಿ ಇನ್ ಆರ್ಡರ್ ಟು ಮೇಂಟೈನ್ ಕಾನ್ಸ್ಟೆಂಟ್ ಟೆಂಪರೇಚರ್ ಆ ರೂಮ್ ಟೆಂಪರೇಚರ್ನ ಮೇಂಟೈನ್ ಮಾಡಲಿಕ್ಕೆ ಅದು ವಾಟರ್ ಬಾತನ್ನು ಯೂಸ್ ಮಾಡಿದ್ದಾರೆ. ಸೊ ಕೋಲ್ಡ್ ವಾಟರಲ್ಲಿ ಸರ್ಕ್ಯುಲೇಟ್ ಆಗ್ತಾ ಇರುತ್ತೆ.
actually which that prevents the overheating of experimental liquid. So R is the reflector to concentrate the light. ಪರ್ಟಿಕ್ಯುಲರ್ ಆ ಗ್ಲಾಸ್ ಟ್ಯೂಬ್ ಮೇಲೆ ಲೈಟನ್ನು ಕಾನ್ಸಂಟ್ರೇಟ್ ಮಾಡಲಿಕ್ಕೆ ರಿಫ್ಲೆಕ್ಟರ್ಸನ್ನು ಯೂಸ್ ಮಾಡಿರ್ತಾರೆ. ದೆನ್ ದ ಸೋರ್ಸ್ ಯೂಸ್ಡ್ ಈಸ್ ಮರ್ಕ್ಯುರಿ ಆರ್ಕ್ ಲ್ಯಾಂಪ್. ಸೊ ಮರ್ಕ್ಯುರಿ ಲ್ಯಾಂಪನ್ನು ಯೂಸ್ ಮಾಡಿದ್ದಾರೆ, ವಿಚ್ ಈಸ್ ವೆರಿ ಪವರ್ಫುಲ್, ಯೂಸಿಂಗ್ ಫಿಲ್ಟರ್ ಎಫ್. ಇಲ್ಲಿ ಫಿಲ್ಟರ್ ಕೂಡ ಇದೆ, ಅದರಿಂದ ಲೈಟನ್ನು ಇಲ್ಲಿ ಬ್ಲೂ ಕಲರ್ ಫಿಲ್ಟರ್ ಯೂಸ್ ಮಾಡಿ ಬ್ಲೂ ಕಲರ್ ಲೈಟ್ ಮಾತ್ರ ಪಾಸ್ ಮಾಡೋ ಥರ ಮಾಡ್ತಾರೆ. ಸೊ ಯೂಸಿಂಗ್ ಫಿಲ್ಟರ್ blue light is obtained, then it is passed through the experimental liquid and the scattered light is observed through the high resolving power spectrograph through the slits S1 and S2, then lens L. ಅಂದರೆ ಸ್ಕ್ಯಾಟರ್ ಆಗಿರೋ ಲೈಟು ಇನ್ಸಿಡೆಂಟ್ ಆಗುತ್ತೆ ಸ್ಪೆಕ್ಟ್ರೋಗ್ರಾಫ್ ಮೇಲೆ after passing through the two slits S1 and S2 and condensing lens L. ಹಾಗಾಗಿ then finally the Raman lines ಅಥವಾ Raman spectrum ಅನ್ನು ನಾವು photographic plate ಅಲ್ಲಿ ತಗೊಳ್ಬೋದು. and the film or photographic plate, by studying the photographic plate we can get the following result. ಅಂದರೆ photographic plate ಇಂದ ನಾವು ಕೆಲವೊಂದು ರಿಸಲ್ಟ್ಸನ್ನು ತಗೊಳ್ಬೋದು. ಸೊ ಆ ರಿಸಲ್ಟ್ಸ್ ಹೇಗಿದೆ ಅಂತ ಹೇಳ್ಬಿಟ್ಟು, ಸೊ ನೆಕ್ಸ್ಟ್ ಸ್ಲೈಡಲ್ಲಿ ಇದು ಎಕ್ಸ್ಪೆರಿಮೆಂಟಲ್ ಅರೇಂಜ್ಮೆಂಟ್ ಎಕ್ಸ್ಪ್ಲನೇಷನ್ ಇದೆ. ಸೊ ನಾನು ಹಿಂದೆ ಹೇಳಿದ ಥರನೇ ಸೇಮ್ ಅದೇ ಥರ ನೀವು ಮಾಡ್ಕೊಳ್ಬೇಕಾಗುತ್ತೆ. ತುಂಬ ಸಿಂಪಲ್ ಪ್ರೊಸೀಜರ್ ಇದು. ಜಸ್ಟ್ ಒಂದು ಲಿಕ್ವಿಡನ್ನು ಪಾಸ್ ಮಾಡಿ, ಒಂದು ಲಿಕ್ವಿಡನ್ನು ಒಂದು ಗ್ಲಾಸ್ ಟ್ಯೂಬಲ್ಲಿ ಇಟ್ಟು ಮಾನೋಕ್ರೊಮ್ಯಾಟಿಕ್ ಲೈಟನ್ನು ಅದ್ರ ಮೂಲಕ ಪಾಸ್ ಮಾಡಿ ಪರ್ಪೆಂಡಿಕ್ಯುಲರ್ ಡೈರೆಕ್ಷನಲ್ಲಿ ಅಬ್ಸರ್ವ್ ಮಾಡಿ ಫೋಟೋಗ್ರಾಫಿಕ್ ಪ್ಲೇಟನ್ನು ತಗೊಳ್ಳೋದು, ಅಂದರೆ ಸ್ಪೆಕ್ಟ್ರಮನ್ನು. ಸೊ ಬೈ ಅನಲೈಸಿಂಗ್ ದ ಸ್ಪೆಕ್ಟ್ರಮ್ ಕೆಲವೊಂದು ಪ್ರಾಪರ್ಟೀಸ್ ಆರ್ ಕೆಲವೊಂದು ಟರ್ಮ್ಸನ್ನು ಅಥವಾ ರಿಸಲ್ಟ್ಸನ್ನು ತಗೊಳ್ತಾರೆ. ಸೊ ಆ ಸ್ಪೆಕ್ಟ್ರಮಿಂದ ನಮಗೇನೆಲ್ಲ ತಿಳ್ಕೊಳ್ಬೋದು. ದೇರ್ ಈಸ್ ಎ ಲೈನ್ ವಿತ್ ದ ಸೇಮ್ ವೇವ್ ಲೆಂತ್. ನಾನು ಹಿಂದೆ ಹೇಳಿದ ಥರ, ಸೊ ರಾಮನ್ ಸ್ಪೆಕ್ಟ್ರಮಲ್ಲಿ ಒಂದು ಲೈನ್ ಇರುತ್ತೆ. ಇಸ್ ಲೈನ್ with the same wavelength as that of the incident line, which is called Rayleigh line. It doesn't undergo any changes in its wavelength and frequency. ಯಾವುದೇ ರೀತಿ ಚೇಂಜ್ ಆಗಿರೋದಿಲ್ಲ. Then there are lines on the longer wavelength side, they are called Stokes lines. So ಗೊತ್ತಿದೆ, longer wavelength region ಅಲ್ಲಿ ಸೈಡಲ್ಲಿ ಇರೋ ಲೈನ್ಸ್ ಅಂದರೆ when we compare to wavelength of incident radiation, they are Stokes lines. ಹಾಗೇನೆ there are lines which are in shorter wavelength side, they are called anti-Stokes lines. ಮತ್ತೆ ಈ ರಾಮನ್ ಲೈನ್ಸ್ ಆರ್ ಪ್ಲೇನ್ ಪೋಲರೈಸ್ಡ್ ಅಂತ ಹೇಳ್ತಾರೆ. ಅದರಿಂದನೇ ಕೆಲವೊಂದು ಫೀಚರ್ಸನ್ನು ತಿಳ್ಕೊಳ್ಬೋದು. ಸೊ ರಾಮನ್ ಶಿಫ್ಟ್ ಅಂದರೆ ದ ಡಿಫ್ರೆನ್ಸ್ ಇನ್ ಸ್ಟೋಕ್ಸ್ ಲೈನ್ಸ್ ಅಥವಾ ಆಂಟಿ ಸ್ಟೋಕ್ಸ್ ಲೈನ್, ಒಂದೊಂದಕ್ಕಿರೋ ಡಿಫ್ರೆನ್ಸ್. ರಾಮನ್ ಶಿಫ್ಟ್ is independent of frequency of incident radiation, but it is characteristic property of given liquid. ಸೊ ಈ ಕಾರಣದಿಂದಾಗೇ ರಾಮನ್ ಎಫೆಕ್ಟ್ ತುಂಬ ಎಫೆಕ್ಟಿವ್ ಆಗಿರುತ್ತೆ ಮತ್ತು ಅದರದ್ದು ಅಪ್ಲಿಕೇಶನ್ಸ್ ಅಥವಾ ಯೂಸಸ್ಸು ಜಾಸ್ತಿ ಇದೆ, ವಿಚ್ ಹೆಲ್ಪ್ಸ್ ಫಾರ್ ಸ್ಟಡಿಯಿಂಗ್ ದ ಸ್ಟ್ರಕ್ಚರ್ ಆಫ್ ದ ಮಾಲಿಕ್ಯೂಲ್. ಸೊ ನಾವು ಮತ್ತೆ ಕೂಡ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ರಾಮನ್ ಲೈನ್ಸನ್ನು ಹೇಳೋದಾದರೆ, ದ ಸ್ಟೋಕ್ಸ್ ಲೈನ್ಸ್ ಆರ್ ಆಲ್ವೇಸ್ ಮೋರ್ ಇಂಟೆನ್ಸ್ ದ್ಯಾನ್ ದ ಆ್ಯಂಟಿ ಸ್ಟೋಕ್ಸ್ ಲೈನ್ಸ್. ಅಂದರೆ ನಮಗೆ ಹೆಚ್ಚಿಗೆ ಸ್ಟೋಕ್ಸ್ ಲೈನ್ಸೇ ಇರುತ್ತೆ ಕಂಪೇರ್ಡ್ ಟು ಆ್ಯಂಟಿ ಸ್ಟೋಕ್ಸ್ ಲೈನ್ಸ್. ರಾಮನ್ ಲೈನ್ಸ್ ಆರ್ ಸಿಮೆಟ್ರಿಕಲಿ ಡಿಸ್ಪ್ಲೇಸ್ಡ್ ವಿತ್ ರೆಸ್ಪೆಕ್ಟ್ ಟು ದ ಪೇರೆಂಟ್ ಲೈನ್ ಆರ್ ಒರಿಜಿನಲ್ ಲೈನ್. ದೆನ್ ದ ಫ್ರೀಕ್ವೆನ್ಸಿ ಡಿಫರೆನ್ಸ್ ಬಿಟ್ವೀನ್ ದ ಮಾಡಿಫೈಡ್ ಲೈನ್ಸ್ ಆ್ಯಂಡ್ ದ ಪೇರೆಂಟ್ ಲೈನ್ಸ್ ರೆಪ್ರೆಸೆಂಟ್ಸ್ ದ frequency of corresponding infrared absorption line. ಸೊ ಒಟ್ಟಾರೆ ನೀವು ಕ್ಯಾರೆಕ್ಟರಿಸ್ಟಿಕ್ಸನ್ನು ಹೇಳೋದಾದರೆ, ಇವು ಸ್ಟೋಕ್ಸ್ ಲೈನ್ಸ್ನ ಇಂಟೆನ್ಸಿಟಿ ಜಾಸ್ತಿ ಇರುತ್ತೆ ಕಂಪೇರ್ಡ್ ಟು ಆ್ಯಂಟಿ ಸ್ಟೋಕ್ಸ್ ಲೈನ್ಸ್. ಮತ್ತು ಅಂದರೆ ಇದರ ಅಪ್ಲಿಕೇಶನ್ಸನ್ನು ನೀವು ಹೇಳ್ಬೋದು ಅಷ್ಟೇ. ಮತ್ತು ಇದು ರೆಫರೆನ್ಸ್ ಟೆಕ್ಸ್ಟ್ ಬುಕ್ಕು. ನೀವು ಯಾವುದೇ ಬೇಕಾದರೂ ಟೆಕ್ಸ್ಟ್ ಬುಕ್ಕನ್ನು ತಗೊಂಡು ಓದ್ಬೋದು, ಅದರ ಮಾಹಿತಿ ತುಂಬಾ ಇದೆ. ಸೊ ಹಾಗಾಗಿ ರಾಮನ್ ಎಫೆಕ್ಟ್ ನಮಗೆ ತುಂಬ ಉಪಯೋಗ ಆಗಿದೆ. ಹಾಗಾಗಿ
ಹೆಚ್ಚಿಗೆ ಅದರ ಅಪ್ಲಿಕೇಶನ್ಸು ನಿಮಗೆ ಸಿಗುತ್ತೆ. ಹಾಗಾಗಿ ಹೆಚ್ಚಿಗೆ ವಿಚಾರಗಳನ್ನು ಇದ್ರ ಬಗ್ಗೆ ಇನ್ನೂ ನೀವು ತಿಳ್ಕೊಳ್ಳಿ ಅಂತ ಹೇಳ್ತಾ ಈ ಸೆಷನನ್ನು ನಾನು ಮುಗಿಸ್ತೀನಿ. ಥ್ಯಾಂಕ್ ಯು.